ವಿಷಯವಲ್ಲ. ಇಂದಿಗೆ 8 ದಿನಗಳ ಕಾಲ ಸುರಿದ ಧಾರಾಕಾರ ಮಳೆ ಇಂದು ದೇಶಾಂತರ ಭಾರಿ ಅನಾಹುತವಾಗಿದೆ. ನಮ್ಮ ರಾಜ್ಯದಲ್ಲಂತೂ ಎಲ್ಲ ನದಿಗಳು ತುಂಬಿ ಹರಿಯುತ್ತಾ ಇದೆ. ಎಲ್ಲ ಅಣೆಕಟ್ಟುಗಳು ಒಡೆಯುವ ಭೀತಿಯಲ್ಲಿದೆ. ಅನೇಕ ಹಳ್ಳಿಗಳು ಈಗಾಗಲೇ ನದಿಯ ಪಾಲಾಗಿದೆ. ಎಲ್ಲ ನದಿಯ ದಂಡೆ ಮೇಲಿದ್ದ ಗ್ರಾಮಗಳು ಸಂಪೂರ್ಣ ಮುಳುಗುತ್ತಿವೆ. ಎಲ್ಲರೂ ಬೇರೆ ಕಡೆ ತಕ್ಷಣ ಊರು ಬಿಡಬೇಕೆಂದು ಈಗ ಸರ್ಕಾರ ಆದೇಶ ಹೊರಡಿಸಿದೆ. ನಾವು ಏನು ಮಾಡಬೇಕೆಂಬುದು ಒಂದು ತಿಳಿಯದಾಗಿದೆ. ಹಾಗಾದ್ರೆ ಬೇಳೆ ತುಂಬಿ ನಿಂತ ನಮ್ಮ ಹೊಲಗಳು ಎಲ್ಲವೂ ನೀರು ಪಾರಾದವೆ. ಈ ಪೇಪರ್ನಲ್ಲಿ ಬರೆದಿದ್ದು ಓದಿ ನೋಡಿದ್ದರೆ ಹೊಲ ಮನೆ ಮುಳುಗುವುದಷ್ಟೇ ಎಲ್ಲ ಶೀತ. ಹೊಲದಲ್ಲಿ 1 ಇಂಚು ಮಣ್ಣು ಕೂಡ ಉಳಿಯೋದಿಲ್ಲ ಎಂಬ ಭೀತಿ ನನಗಾಗಿ ಬಿಟ್ಟಿದೆ. ಹಿಂದೆರಡು ವರ್ಷ ಭೀಕರ ಬರಗಾಲಕ್ಕೆ ತುತ್ತಾದ ನಾವು ಈ ವರ್ಷ ಈ ಭೂತಾಯಿ ಕೈ ಹಿಡಿದಳೆಂದರೆ ಬಿಡದೆ ಬೆನ್ನತ್ತಿ ಕಾಡುವ ಮಳೆರಾಯ ಇಂದು ನಮ್ಮ ನೋವನ ಅತಿವೃಷ್ಟಿಯಲ್ಲಿ ಮುಳುಗಿಸುವಂತೆ ಕಾಣುತ್ತದೆ. ಸೀತಾ, ಏನು ಹಣೆ ಬರಕ್ಕೆ ಹೊಣೆ ಯಾರು ಸ್ವಾಮಿ? ದೇವರ ಮೇಲೆ ಭಾರ ಹಾಕಿ ಬಾಳೋಣ. ಎಲ್ಲವೂ ಅವರ ಇಚ್ಛೆಯಂತೆ ಆಗ್ತದೆ. ಅದೆಂತ ನಿನ್ನ ಧೈರ್ಯ ಸೀತಾ? ಬೆಳೆ ತುಂಬಿ ನಿಂತಿರುವ 8 ಎಕರೆ ಕಬ್ಬು, ತೆನೆಮಾಗಿ ನಿಂತಿರುವ 10 ಎಕರೆ ಗೋವಿನ ಜೋಳ, ಗಿಡಕ್ಕೆ 60 ಕಾಯಿ ತುಂಬಿದ ಶೇಂಗಾ ಬೆಳೆ, ಇವೆಲ್ಲ ಈ ಗಂಗಾ ಮಾತೆ ಒಡಲು ಸೇರಲು ಹವಿನುಸುತ್ತಿವೆ ಎಂದರೆ ಈ ರೈತನ ಬಾಳು ಕಣ್ಣೀರಿನ ಗೋಳು. ಸೀತಾ, ಈ ರೈತನ ಬಾಳು ಬರೀ ಕಣ್ಣೀರಿನ ಗೋಳು. ಸೀತಾ, ಕಣ್ಣೀರಿನ ಗೋಳು. ಅಳಬೇಡಿ ಸ್ವಾಮಿ, ಅಳಬೇಡಿ. ಧೈರ್ಯವೇ ಸರ್ವತ್ರ ಸಾಧನ ಎಂಬ ಮಾತನ್ನು ನಿಮಗೆ ಕೇಳಿದೆವು. ಎನ್ನುವ ಗುರುನಾಳ ಅಖಂಡೇಶ್ವರನ ಕೃಪೆ, ಅವನಿಗೆ ನಾವು ಶರಣು ಅಂತ ಕೈ ಮುಗಿಯೋಣ. ಅಂತ ಬುದ್ಧಿಯ ಮಾತನ್ನು ಹೇಳಿದೆ ಸೀತಾ ನೀ ನನಗೆ. ಈ ನಿನ್ನ ಬುದ್ಧಿಯ ಮಾತನ್ನು ಕೇಳಿ ನನಗೆ ನಾನು ನನ್ನದೆಂಬ ಭ್ರಮೆ ಬಿಟ್ಟು ಹೋಗಿತ್ತು. ಇದೆಲ್ಲ ನಶ್ವರ, ಆ ಜಗದೊಡೆಯ ಈ ಜಗಕ್ಕೆ ಈಶ್ವರ. ನಾವೆಲ್ಲ ಅವನಾಡಿಸುವ ಪಾತ್ರಧಾರಿ, ಅವನೇ ಈ ಜಗಕ್ಕೆಲ್ಲ ಸೂತ್ರಧಾರಿ. ಬಂದಿದ್ದು ಬರಲಿ, ಶ್ರೀ ಗುರು ಮೈಲಾರಲಿಂಗನ ದಯ ಹೊಂದಿರಲಿ. ಹಾಗಾದ್ರೆ ಮತ್ತೇಕೆ ನಮಗೆ ದುಃಖ? ನಮ್ಮ ಧೈರ್ಯವೇ ನಮಗೆ ಪಕ್ಕ. ಇನ್ನು ನನ್ನ ಸಪ್ ಪ್ರಾಣಿ ಅಡಿಕೆ ಕಡಿದರೆ ಹೋಯಿತು, ಮಡಿಕೆ ಹೊಡಿದರೆ ಹೋಯಿತು. ಈ ಪ್ರೀತಿ ಎಂಬ ಬಟ್ಟ ಬಯಲಿನಲ್ಲಿ ಈ ಮಡಿಕೆ ಹೊಡೆಯುವ ಮುನ್ನ ಹಾಡಿ ತನಿಸುವಾರೇ ಈ ನನ್ನ ಮನ.
ಮಧುರ ಮಿಲನ ಹೌದು ಸೀತಾ, ಮಳೆ ಮತ್ತೆ ಬಂದೇ ಬಿಟ್ಟಿತು. ಅಣ್ಣ ಅಣ್ಣ, ಯಾಕೆ ಸಹೋದರ ಗಡಿಬಿಡಿಯಿಂದ ಓಡಿ ಬಂದೆಯಲ್ಲಪ್ಪ? ಘಾತವಾಯಿತು ಅಣ್ಣ, ಘಾತವಾಯಿತು. ನಾವು ಕಷ್ಟಪಟ್ಟು ದುಡಿದ ಮಾಡಿದ ಬಾಳ್ವೆ ಎಲ್ಲ ಹಾಳಾಗಿ ಹೋಯಿತು. ಯಾಕೆ ಸಹೋದರ, ಏನಾದರೂ ಹೊಳೆ ತುಂಬಿ ಬಂದೇ ಬಿಟ್ಟಿದ್ದೇನಪ್ಪ? ಹೌದು ಅಣ್ಣ, ದಡದಲ್ಲಿದ್ದ ನದಿಯ ನೀರು 10 ಸೆಕೆಂಡಿನಲ್ಲಿ ನಮ್ಮ ಎತ್ತಿನ ಸೆಟ್ಟಿಗೆ ತುಂಬಿ ಆವರಿಸಿಕೊಂಡು ಮೇಲಿನ ಹೊಲದವರೆಗೂ ತುಂಬಿ ಬೋರ್ಗರಿಯುತ್ತಿದೆ ಅಣ್ಣ. ಶಿವ ಶಿವ, ಇಲ್ಲ ಮಳೆ ಬೆಳೆಯಿಂದರೆ ಗಾಡಿ ಚೀರಾಡಿ ಪ್ರವಾಹಿ ಬೋರ್ಗರಿಯುವ ನದಿಗೆ ಆತ್ಮಹತ್ಯೆ ಮಾಡಿಕೊಳ್ಳಲ್ಲ. ಹೇಳು ಮೈಲಾರ ಲಿಂಗೇಶ್ವರ, ಹೇಳು. ಅಳಬೇಡಿ, ಪ್ರಾರಬ್ಧ ಕರ್ಮಕ್ಕೆ ನಾವೆಲ್ಲರೂ ತಲೆ ಬಾಗಲೇಬೇಕು. ಅದು ಅಲ್ಲದೆ ವಯಸ್ಸಿಗೆ ಬಂದ ತಮ್ಮನ ಮುಂದೆ ಈ ರೀತಿ ಕಣ್ಣೀರು ಹಾಕ್ತಾ ಕುಳಿತುಕೊಂಡ್ಬಿಟ್ರೆ ಆ ಕೆಚ್ಚದೆ ವೀರನ ಗತಿ ಏನು? ಬೆಳೆ ಇವತ್ತು ನಾಶವಾಗಬಹುದು, ಆದರೆ ಆ ಭೂಮಿ ತಾಯಿ ಯಾವ ಕಾಲಕ್ಕೂ ಬಂಜ ಆಗೋದಿಲ್ಲ. ಇಂದಿಲ್ಲ ನಾಳೆ ಅವರು ನಮಗೆ ಬೆಳೆಯನ್ನು ಕೊಟ್ಟೇ ಕೊಡುತ್ತಾಳೆ. ಆದರೆ ಇಂಥ ಪ್ರವಾಹದಲ್ಲಿ ಈಜುತ್ತ ಮನೆಗೆ ಬಂದ ನಿಮ್ಮ ತಮ್ಮನನ್ನು ನೋಡಿ ಸಂತೋಷ ಪಡಬೇಕು ಸ್ವಾಮಿ, ಸಂತೋಷ ಪಡಬೇಕು. ಸೀತಾ ಸೀತಾ ಸೀತಾ, ಎಂತ ಗಂಡು ಮಾತನಾಡಿದ್ಯೇ ನೀನು? ನೀನಾಡಿದ ಈ ನುಡಿ ಕೇಳಿ ಒಣಗಿದ ಬನ ಚಿಗುರಿತು, ಬತ್ತಿದ ಕೆರೆ ತುಂಬಿತು. ನನ್ನೊಡಲಿಗೆ ಹತ್ತಿಕೊಂಡ ಉರಿ ನದಿ ಹೋಯಿತು. ಉಮ್ಮಳಿಸಿ ಬರುವ ದುಃಖ ನಗುವಿನ ಮಲ್ಲಿಗೆ ಆಯಿತು. ಸಹೋದರ ಸಹೋದರ, ಬಾ, ನೀ ಯಾವುದೇ ಕಾರಣಕ್ಕೂ ಹೆದರಬೇಡ ತಮ್ಮ. ಗುರುವೆಂಬ ಅರಿವಿನ ಬೆಳಕಿನ ನದಿಯಲ್ಲಿ ಈಜಿ ಬದುಕೋಣ. ಇಂಥ 1000 ಸಾಲಿನ ಕಷ್ಟ ಬಂದರೂ ಹೆದರಿಸಿ ಬದುಕೋಣ. ನಿಮ್ಮಂತ ಪವಿತ್ರವಾದ ಹೃದಯದ ಅತ್ತಿಗೆರ ವರದ ಹಸ್ತ ಸದಾ ನನ್ನ ಮಸ್ತಕದ ಮೇಲಿರುವಾಗ ನಾನೇಕೆ ಹೆದರಲಿ ಅಣ್ಣ?
ಆದರೆ ಇದೆಲ್ಲ ಪ್ರಕೃತಿಯ ವಿಕೋಪ. ಇದಕ್ಕೆಲ್ಲ ನಮ್ಮ ಬೆಳೆ ನಾಶವಾಯಿತು. ಜನಕರಗಳು ಅಂಬಾ ಅಂಬಾ ಎಂದು ತೇಲಿದವು. ಆದರೆ ಪ್ರೀತಿಯಿಂದ ನಾನು ಉಂಡದ್ದೇ ಉಣಿಸಿ ತಿಂದದ್ದೇ ತಿನಿಸಿ ಬೆಳೆಸಿದ ನನ್ನ ರಾಮ ಲಕ್ಷ್ಮಣ ಎಂಬ 2 ಟಗರುಗಳು ತುಂಬಿದ ಹೊಳೆ ಪಾಲಾದು ಅಣ್ಣ, ತುಂಬಿದ ಹೊಳೆ ಪಾಲಾದು. ನಾನು ಎಷ್ಟೇ ಹೊಳೆ ಈಜಿ ಹೋದರೂ ಅವು ಸಿಗಲೇ ಇಲ್ಲ ಅಣ್ಣ, ಸಿಗಲೇ ಇಲ್ಲ. ಈ ದುಃಖದ ಕಿಚ್ಚನ್ನು ನನ್ನಿಂದ ಆವರಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಅಣ್ಣ, ಸಾಧ್ಯವಾಗುತ್ತಿಲ್ಲ. ಅಂದಾಗ ಧಿಕ್ಕಾರವಿರಲಿ ಪ್ರಕೃತಿಯ ವಿಕೋಪಕ್ಕೆ. ಗಂಡಿದೆ ವೀರನಾದ ನೀನು ಹೆಸರಿಗೆ ತಕ್ಕ ಹಾಗೆ ಇರಬೇಕಪ್ಪ. ದಯವಿಟ್ಟು ಈ ರೀತಿ ಕಣ್ಣೀರು ಹಾಕೋದಕ್ಕೆ ಹೋಗ್ಬೇಡ. ನೀನ್ ಯಾರು? ಭಜರಂಗಿ ಅವತಾರದ ಅವನು. ದಯವಿಟ್ಟು ಶಾಂತನಾಗು. ಮಾಡ್ರಿ, ನೀರು ನಿಮ್ಮ ಈ ಮನೆ ಹತ್ತಿರನೇ ಬಂದಿದೆ. ಬೇಗ ಮನೆ ಖಾಲಿ ಮಾಡ್ರಿ. ಹೌದು, ಈ ಮನೆ ಖಾಲಿ ಮಾಡಬೇಕೇ ನಾವು? ಹಾಗಾದರೆ ನಾವು ಇರುವುದು ಎಲ್ಲಿ? ಹೌದಪ್ಪ, ಹೌದು. ಈಗ ಡ್ಯಾಮ್ ಹೊಡೆಯುವ ಸಂಭವವಿದೆ. ಈಗ ನೀವೆಲ್ಲ ಪ್ರಾಣ ಉಳಿಸಿಕೊಳ್ಳುವುದು ಮುಖ್ಯ. ಬೇಗ ಹೊರ ನಡೆಯಿರಿ. ಮೇಲಿನ ಗುಡ್ಡಕ್ಕೆ ಸ್ಥಳ ಮಾಡಿದ್ದಾರೆ. ಮನೆಗೆ ಬೀಗ ಹಾಕಿ. ಆಯ್ತು ಸರ್, ಆಯ್ತು. ಮಾಮ, ಅಕ್ಕ, ಬದರಂಗಿ ಯಾರು ಇಲ್ಲವಲ್ಲ? ನದಿಯ ನೀರು ಮನೆಗೆ ನುಗ್ಗಿತೆಂದು ಸರ್ಕಾರಕ್ಕೆ ತಲೆ ಬಾಗಿ ಬೇರೆ ಕಡೆ ಹೋಗಿರಬಹುದೇ? ಇಲ್ಲ, ಹೊಳೆದಂಡೆ ಹೊಲಗಳು ಮುನಿಗೆ ಹೋದುವೆಂದು ಏನಾದರೂ ಅನಾಹುತ ಮಾಡಿಕೊಂಡಿರಬಹುದೇ? ಏನಿದು ತಿಳಿಯಲಿಲ್ಲ. ಈಗ ಪಕ್ಕದ ಮನೆಯವರನ್ನು ಕೇಳಬೇಕೆಂದರೆ ಅವರು ಯಾರು ಇಲ್ಲ. ಈಗ ನನ್ನ ಶಿಕ್ಷಣಕ್ಕೆ ಹಣ ಬೇಕಾಗಿದೆ. ಯಾರನ್ನು ಕೇಳಬೇಕು? ಏನು ಮಾಡಬೇಕು? PSI ಇಂಟ್ರೂ ಬೇರೆ ಬಂದಿದೆ. ಅದರ ಖರ್ಚಾಗಾಗಿ ಹಣವನ್ನು ಎಲ್ಲಿ ಕೇಳಲಿ? ದೇವರೇ, ಇದೇನು ಗತಿ ಬಂತು ನನಗೆ? ತಂದೆ ಎಲ್ಲಿದ್ದಾನೆ? ತಾಯಿಲ್ಲದ ನನ್ನ ಬದುಕು ಬರಡಾಗುವುದೇ, ಏನು ಮಾಡಲಿ? ಇಲ್ಲ, ಮಾವಂದಿರು ಎಲ್ಲಿದ್ದಾರಂತೆ ನೋಡಲೇಬೇಕು. ಅಯ್ಯೋ ಹಾವು, ಕಾಪಾಡಿ, ಯಾರಾದ್ರೂ ಕಾಪಾಡಿ ನನ್ನನ್ನು. ಈ ಊರುಗಾರನ ಹಾವು ನನ್ನ ಮೈ ಮೇಲೆ ಎದುರು ಬರ್ತಾ ಇದೆ. ದಯವಿಟ್ಟು ಕಾಪಾಡಿ. ಹೆದರಬೇಡ ಬಾಲೆ, ಹೆದರಬೇಡ. ಹುರುಗ ಹಾರವನ್ನು ಕೊರಳಿಗೆ ಸುತ್ತಿಸಿಕೊಂಡು ಹುರುಗ ಹಾರನೆ ನಿನ್ನನ್ನು ರಕ್ಷಿಸಲು ಧಾವಿಸಿ ಓಡೋಡಿ ಬಂದಿದ್ದಾನೆ. ವೃತ ಈ ಭಯಪಡುವ ಅವಶ್ಯಕತೆಯೇ ಇಲ್ಲ. ಯಾರು ಯಾರೋ ನೀನು? ನಾನ್ಯಾರ? ಹುರುಗರೆಂಬ ನಾಗನ ಬಾಯಿಂದ ಬಾಳು ಮಾಡಲು ನಿನಗಾಗಿ ಧಾವಿಸಿ ಓಡಿ ಬಂದ ಹುಡಿ ರತ್ನ ಎಂಬ ನರನಾಗನ. ಓ, ನೀನಾ ಮಹಾ ಕಪಟಿ? ನಿನ್ನ ಅವಶ್ಯಕತೆ ನನಗಿಲ್ಲ. ಬಂದ ದಾರಿಗೆ ಸುಂಕವಿಲ್ಲದೆ ಹೊರಟು ಹೋಗ ಇಲ್ಲಿಂದ. ಕಾವೇರಿ, ಹೊರಟು ಹೋಗು ಎಂದು ಹೊರಟು ಮಾತನಾಡಿ ನಿನ್ನ ರತ್ನ ಕಿರೀಟಕ್ಕೆ ಅವಮಾನ ಮಾಡಿಕೊಳ್ಳಬೇಡ ಕಾವೇರಿ. ಸರಿದಾಗದ ಸರಿದಾನನಾಗಿ ರತ್ನ ಕುಬೇರನೆಂಬ ವರದಾನ ಪಡೆದುಕೊಂಡಿರುವ ಈ ವರಕುಮಾರನಿಗೆ ನೀನು ಹೋಗಂತ ಹೇಳಿದರೆ ಅಡಿಗಡಿಗೆ ನಿನಗೆ ಕೇಡು ಸಂಭವಿಸುವುದು.
ತಾಳಿಯ ಭಾಗ್ಯವನ್ನು ವರ್ಷ 18 ಮುಗಿದರು. ಇನ್ನು ನಿನ್ನ ಕೊರಳಿಗೆ 3 ಸರದ ಗಂಟು ಬಿದ್ದಾಗ ನಿನ್ನಂತ ಬುದ್ಧಿಗಡಿ ಹೆಣ್ಣು ಯಾರು ಇಲ್ಲ ಈ ಜಗದಲ್ಲಿ. ಮೂರ್ಖ ಬಾಯಿ ಮೂರ್ಖ, ನಿನ್ನಂತವನ ಮತಹೀನನ ಕೈಯಿಂದ ಚಿನ್ನದ ಸರ ಕಟ್ಟಿಸಿಕೊಂಡು ಮೂರ್ಖ ಸತಿಯಾಗಿ ಬಾಳುವ ಹೆಣ್ಣು ನಾನಲ್ಲ. ಅಕ್ಕ ಮಹಾದೇವಿಯಾಗಿ ಶಿವಶರಣೆಯಾಗಿ ಬಾಳುವಿ ಸತ್ತು ಹೋಗುತ್ತೇನೆ ಹೊರತು ನನ್ನ ಜೊತೆ ಸಾಯುವುದಿಲ್ಲ. ನಾನು ಶಿವಶರಣೆಯಾಗಿ ಸಾಯುವುದೇ ಲೇಸು ಕಣೋ, ಶಿವಶರಣೆಯಾಗಿ ಸಾಯುವುದೇ ಲೇಸು. ಮಾನವತ ಹೃದಯ ಹೊತ್ತ ಮನೆತನದಲ್ಲಿ ಬೆಳೆದ ಹೆಣ್ಣು ನಾನು. ಮತ್ತೆ ಮತ್ತೆ ಇದೇ ಮಾತನ್ನು ಹೇಳಿದ್ದೆ ಆದ್ರೆ ಇದೇ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ಯು ಗೆಟ್ ಔಟ್. ಅಪ್ರತಿಮ ಪರಾಕ್ರಮ ಈಗ ಮಂದನ ಮಗನಾದ ಈ ಮುನಿ ರತ್ನನಿಗೆ ನೀನು ಹೋಗೆಂದು ಹೇಳಬೇಡ. ನೀನು ನನ್ನವಳಾಗಿ ಹೇಗೆ ಬರುತ್ತೀಯ ಅಂತ. ಬೇಡ, ನನ್ನ ಸರಿಯಾಗಿ ಬರಬೇಡ. ದೂರ ಸರಿದು ನಿಂತು ಮಾತನಾಡು ನೀನು. ಈ ಸತ್ಯ ಆ ನೇತರನ ಶಕ್ತಿಯು ನನ್ನಲ್ಲಿಲ್ಲ ಕಾವೇರಿ. ಅಯ್ಯೋ ಮೂಲ, ಪ್ರೀತಿ ಅಂದ್ರೆ ಕಾಡಿನಲ್ಲಿ ಸಿಗುವ ವಸ್ತು ಅಂತ ತಿಳಿದುಕೊಂಡಿರುವೇನು? ಪ್ರೀತಿ ಅನ್ನೋದು ಹೃದಯ ಹೃದಯ ಅಂತರದಲ್ಲಿ ಹುಟ್ಟಬೇಕು ಹೊರತು ಕಾಡಿನಲ್ಲಿ ಹುಟ್ಟುವುದಿಲ್ಲ. ಈ ಪ್ರೀತಿಗೆ ಭೇದ ಭಾವ ಇಲ್ಲದೆ ನನ್ನ ಹೃದಯದಲ್ಲಿ ಹುಟ್ಟುವ ಪ್ರೀತಿ ನಿನ್ನಂತವನಿಗೆ ಅಲ್ವೋ, ಅದಕ್ಕೆ ಬೇರೊಬ್ಬ ಇದ್ದಾನೆ. ಬೇರೆ ಒಬ್ಬನಿದ್ದಾನೆ, ಅದು ನನ್ನ ಹೊರತಾಗಿ ಬೇರೆ ಒಬ್ಬ ಗಂಡನೇ. ಕಾವೇರಿ ಈಗ ನಿನ್ನ ಕೈ ಹಿಡಿಯಲು ಬರುವನು. ಅವನು ಗಂಡನಲ್ಲ, ಅವನೊಬ್ಬ ಶಾಂಡ. ಅವನನ್ನು ಅರಿತು ಬೆರೆಸಿಕೋ. ಈ ಪುಂಡನ ಕೈ ಹಿಡಿದು ಲೋ ಭಂಡ, ಪದೇ ಪದೇ ಇದೇ ಮಾತನ್ನು ಬಗುಳಿದ್ದೆ ಆದ್ರೆ ಎದ್ದು ಬಂದು ಎದೆಗೆ ಒಂದು ಬುದ್ಧಿ ಕಲಿಸುತ್ತಾರೆ ಇದೇ ಸಮಾಜದ ವೀರ ಘನತೆಯರು. ಸಮಾಜ. ಕಾವೇರಿ, ಈಗ ನನ್ನ ಬಾಯಿಯಿಂದ ಕೇಳುವುದು ಸಲ ಈ ನಿನ್ನ ವೀರಗರಿತೆಯರ ಸಾಧನೆಯನ್ನು. ಗಂಡನೇ ದೇವರೆಂದು ಡಾಂಬಿಕ ನಟನೆ ಮಾಡಿ ನಿನ್ನ ಬೇರೊಬ್ಬನ ಒಂದಿಗೆ ಪುಟ ಬದಲಾಯಿಸಿಕೊಂಡು ಆದರದ ಹೆಣ್ಣುಗಳು ಎಷ್ಟು ಇಲ್ಲ ಈ ನಿನ್ನ ಆಳ ಸಮಾಜದಲ್ಲಿ. ಈ ನೀನೊಬ್ಬಳು ಈ ಸಮಾಜದಲ್ಲಿ ಗರಿತೆ ಎಂದು, ನೀನೊಬ್ಬಳು ಈ ಸಮಾಜದಲ್ಲಿ ವೀರಗರಿತೆ ಎಂದು ರಾಯನ ಮತ್ತಿಗೆಡಿಸಿ ನಿನ್ನ ಬೇರೊಬ್ಬನ ಒಂದಿಗೆ ಪುಟ ಬದಲಾಯಿಸಿಕೊಂಡು ರತಿ ಕ್ರೀಡೆ ಆಡಿ ಬರುವ ಹೆಣ್ಣುಗಳು ಎಷ್ಟು ಇಲ್ಲ ಈ ನಿನ್ನ ಆಳ ಸಮಾಜದಲ್ಲಿ. ಬಾಯಿ ಮುಚ್ಚೋ ರಾಕ್ಷಸ, ಗರಡಿಯರಿಗೆ ಇಷ್ಟೊಂದು ನಿಂದಿಸಿ ಮಾತನಾಡಬೇಕಾದ್ರೆ ನೀನು ಕೂಡ ಬೇರೊಬ್ಬನ ರಕ್ತಕ್ಕೆ ಹುಟ್ಟಿದವನೇ ಇರಬೇಕು ಅಂತ. ಏ ಕಾವೇರಿ, ನನ್ನಂತ ವೀರ ಪುರುಷ ಸಿಂಹಕ್ಕ ಬೇಗದವರ ರಕ್ತಕ್ಕೆ ಜನಿಸಿದನೆಂದು ಬಗಳುವಿಯಾ ಎಣ್ಣೆ ಮಾಗಿದ ಹಣ್ಣಾಗಿ ನನ್ನ ಕಣ್ಣೆದುರಿಗೆ ಕುಣಿದಾಡುವ ಈ ನಿನ್ನ ಕೆನ್ನೆಯ ಸವರಿ ಬಣ್ಣ ಬಣ್ಣದ ರಂಗಿನಿಂದ ಕೊಂಗೊಳಿಸುವ ಈ ನಿನ್ನ ಬಟ್ಟೆಯನ್ನು ಬಿಚ್ಚಿ ಸಾಕಿ ನೇಸರೆಯ ಆಸರೆಯಲ್ಲಿ ರಾಸ ಲೀಲೆಗೆ ಎತ್ತಿಕೊಳ್ಳುವೆ ನನ್ನ ತೋಳ ಚಕ್ಕೆಯಲ್ಲಿ ಬಾಸುಮತಿ ಬಾ. ಕುಮಾರ, ಕೈ ಬಿಡಲೇ ಭಾರತೀಯ ನಿಜಗರತಿಯ ಕೈಯನ್ನು. ಈ ನನ್ನ ಕಾರ್ಯಕ್ಕೆ ಅಡ್ಡಿಯಾಗೋದು ಈ ಯಾವನೇ ಪಕ್ಷ. ಈ ಸಮಾಜದಲ್ಲಿ ವೀರಗರತಿಯರ ಮಾನ ಪ್ರಾಣಕ್ಕೆ ಧಕ್ಕೆ ತರುವ ನಿಮ್ಮಂತ ನರ ರಾಕ್ಷಸರನ್ನು ಪಾತಾಳಕ್ಕೆ ತುಳಿಯುವ
ಕಾಪಾಡುವ ನಾ ಮಾರ್ದನನ ಮಗನೇ. ಸಾಧು ಸರಳ ಸ್ವಭಾವದ ಇವಳ ತಂದೆ ಕೊನೆ ಸುದ್ದಿ ಹಬ್ಬಿದರು. ಅದನ್ನು ಹೆದರಿಸಿದ ಉತ್ತರ ಕುಮಾರನಕ್ಕೆ ಎಂಬ ಕೊಚ್ಚಿಕೊಳ್ಳುತ್ತಿರುವೆಯಲ್ಲ, ಈ ನೇತಾಳಿಗೇಡಿ ನಾನು ರನ ಹೇಡಿ ಅಲ್ಲಲೇ ಕೋಡಿ. ಅವರನ್ನು ಹುಡುಕಿ ಅವರದೇ ರಕ್ತ ಕುಡಿಯುವ ಕಿಲಾಡಿ ಆ ಬಿಡಾಡಿ ನಾಯಿಗಳು ಯಾರೆಂಬುದು ಕೆಲವೇ ದಿನಗಳಲ್ಲಿ ಪತ್ತೆ ಹಚ್ಚಿ ಅವರನ್ನು ಕೊಚ್ಚಿ ನುಚ್ಚು ನೂರು ಮಾಡದೆ ಬಿಡಲಾರೆ. ಆದರೆ ಈ ಕಾಲಾದಾರಿಯ ಎದುರಿನಲ್ಲಿ ನೀನೇ ನನ್ನ ಮೊದಲನೇ ಬಲಿ. ನೀವು ಕೊಲೆ ಹತ್ಯೆ ಮಾಡುವುದು ಮಹಾಪಾಪ. ನನ್ನನ್ನು ನೋಡಲೇ ಅದಾಮ, ಈ ಹೆಣ್ಣಿನ ಹೃದಯದಲ್ಲಿ ಅದಂತ ಕರುಣೆಯ ಮರವಿದೆ. ಇಂಥವರನ್ನು ಕೆಣಕುವ ನೀನೊಬ್ಬ ಗಂಡಸ. ನಾನಾಯಕ ಪದೇ ಪದೇ ನನ್ನ ಗಂಡಸ್ತನಕ್ಕೆ ಸವಾಲು ಹಾಕಿ ಲಕ್ಷಕ್ಕೆ ಬಿಸಬೇಡ ಈ ಮಣಿತಾಂಡವನ್ನು. ನಿನ್ನಂತ ಎಷ್ಟೋ ತರ ಪುರುಷರೆಂದು ಹೇಳಿ ವೀರನ ಹೊರನೆ ಹೋರಾಡಿ ಹೇಳಲಿಕ್ಕೆ ಹೆಸರಿಲ್ಲದೆ ಸತ್ತು ಬಿದ್ದು ಹೋದರು ನನ್ನ ಕೈಯಿಂದ ಬಾಳುತ್ತಲೇ ಬರು. ಇವನು ಚಿರಂಜೀವಿ ಬಜರಂಗಿ ಅವತಾರವಿದ್ದಾನೆ. ಅನೇಕ ದೇವರಿಂದ ಪಂಚವರವನ್ನೇ ಪಡೆದು ಮೊದಲ ಕಾಯವಾದ ಈ ಬಜರಂಗಿಯ ಪುನಃ ಅವತಾರ ಇದ್ದಾನೆ. ಇದನ್ನು ತಿಳಿಯದೆ ನೀನು ನನ್ನೊಂದಿಗೆ ದ್ವಂದ್ವಕ್ಕೆ ಇಳಿದರೆ ರಾವಣ ಸುತ ಅಕ್ಷಯ ಕುಮಾರನಂತೆ ನಿನ್ನನ್ನು ಈ ಬರೀ ಮುಷ್ಟಿಯಿಂದ ಗುದ್ದಿ ಸಾಯಿಸಿ ಬಿಡುವೆ. ಎಚ್ಚರ! ಏನೋ ಹುಚ್ಚ, ನಿನ್ನಂತ ಅವತಾರ ಪುರುಷರೆಂದು ಹೇಳಿ ವೀರರ ಒಡನೆ ಹೋರಾಡಿ ಹೇಳಲಿಕ್ಕೆ ಹೆಸರಿಲ್ಲದೆ ಮರ ಸತ್ತು ಮರವಾಗಿ ಬಿದ್ದು ಹೋದರು ಈ ಜಗದಲ್ಲಿ. ಇದೇ ನೀ ಹೇಳಿದ್ದು ಹುಚ್ಚುತನ. ಕೇಳಲೇ ಬರಬೇಕಾರಿ ನನ್ನ ಮಗನೇ. ಕಲಿಯುಗದ ಕಂಸನೇ ವಿಷ್ಣು ದೇವ ಕೃಷ್ಣನಾಗಿ ಹುಟ್ಟಿ ಕಂಸ ಚೂರರನ್ನೇ ಕತ್ತರಿಸಿ ಶ್ರೀರಾಮನಾಗಿ ಹುಟ್ಟಿ ರಾವಣ ಕುಂಭಕರ್ಣನ್ನೇ ಕತ್ತರಿಸಿದ. ಕೂರ್ಮನಾಗಿ ಸಮುದ್ರದ ಮತನದ ಗಿರಿಯನ್ನೇ ಹೊತ್ತು ಮಚ್ಚಾವತಾರ ತಾಳಿ ರಸಾತಲದಲ್ಲಿದ್ದ 4 ವೇದಗಳನ್ನೇ ತಂದು ಪರಶುರಾಮನಾಗಿ ಹುಟ್ಟಿ ಕಾರ್ತಿವೀರಾರ್ಜುನನ್ನೇ ಕತ್ತರಿಸಿದ. ಈಗ ಮದ್ದಾನೆ ಎಂಬ ನಿನ್ನ ಕೊಲ್ಲಲು ಆ ಹನುಮನೇ ಬಜರಂಗಿಯಾಗಿ ನಿನ್ನ ಕೊಲ್ಲಲು ಬಂದಿದ್ದೇನೆ. ಬಾರೋ ಬಕ್ಕ ಸೂರ್ಯನೇ ಗಂಡನಾಗಿ ಬಂದಕ್ಕೆ. ಲೇ ಆ ಡಂಬರದ ಹಂಗ ಈ ನನ್ನ ಮುಂದೆ ನನ್ನ ಪೌರುಷ ನಿನಗೆ ಹೇಳಿಕೊಳ್ಳುವುದು ಸರಿಯಲ್ಲ. ನೀನು ಈಗ ಏರಿಯನ್ನು ಗೆದ್ದು ಆಳುತ್ತಿರುವೆ. ಮುಂದೊಂದು ದಿನ ನಾನು ಇವುಗಳನ್ನು ಕದ್ದು ಆಳುವೆ. ಬರುತ್ತೇನೆ. दूध मांगेगा तू पीर दूंगा और काश्मीर मांगेगा तू चीर दूंगा. ये नारिया टच करने के लिए आएगा तू, तुम्हारा शरीर जिंदा मान लूंगा. ಹೋಗಲೇ ಬಚ್ಚ ನನ್ನ ಮಗನೇ ಹೋಗು. ಇಂಥ ಮಾತಿಗೆಲ್ಲ ಹೆದರುವನಲ್ಲ ಈ ಬಜರಂಗಿ. నా స్థానం కాదు ఆ పిల్ల నాదే, నీ స్థానమేదు. అది నాదే ఇది నాదే, ఎక్కడాయిన ఆంధ్ర పిల్ల ఒక్కడాయిన పోత. ఈ బజరంగి తానంస్తూ తానే భయపడుతూ రాజద్రోహిని నాగ బగీచు నిన్న ప్రాణ పక్షి వచ్చేస్తారంటే చంపేస్తారంట. ಕಾವೇರಿ, ಏನಿದೆಲ್ಲ ನಿನ್ನ ಅವಸ್ಥೆ? ನೋಡಿ, ಸರಿಯಾದ ಸಮಯಕ್ಕೆ ಬಂದು ಆ ಕಟಕನ ಕೈಯಿಂದ ನನ್ನನ್ನು ಕಾಪಾಡಿದ್ದಕ್ಕೆ ನೀವೇ ನನ್ನ ಪಾಲಿನ ದೇವರು ಅಂತ. ಇಂಥ ಸ್ಥಿತಿಯಲ್ಲಿ ಇದ್ದ ನನ್ನನ್ನು ಕಂಡು ನೀವು ನನ್ನ ಗಂಡನಾಗಬೇಕೆಂತ ನಿಮ್ಮ ಅಡಿ ಹಿಡಿದು ನಾನು ಬೇಡಿಗಳು. ಎದ್ದೇಳು ಕಾವೇರಿ, ಎದ್ದೇಳು. ಲಗ್ನವೆಂಬುವುದು ಒಂದು ವಿಷದ ರೂಪ. ಇದಕ್ಕೆಲ್ಲ ನಿನ್ನ ಒಪ್ಪಿಗೆ ಕೊಡುವನೆ ಇಲ್ಲ. ಈ ಕಠೋರಕ್ಕೆ ನೀನ್ ಏಕೆ ಇಳಿದುಕೊಂಡೆ? ನೋಡಿ, ನನ್ನ ಒಪ್ಪಿಗೆ ಅವನ ಒಪ್ಪಿಗೆ ಇದಕ್ಕೆ ನನ್ನ
ಆತ್ಮವೇ ಸಾಕ್ಷಿ. ಈಗ ಒಪ್ತೀರಾ ನೀವು? ಒಪ್ಪಿಕೊಂಡೆ ಕಾವೇರಿ, ಒಪ್ಪಿಕೊಂಡೆ. ಕಲಿತ ಹೆಣ್ಣಾದ ನೀನು ಈ ಹಳ್ಳಿಯ ಹುಡುಗನ ಕೈ ಹಿಡಿತಾ ಇದೆ ಎಂದರೆ ಈ ಹಳ್ಳಿ ಹುಡುಗ ಬೆಳ್ಳಿ ಕಡಗ ಆಗಲೇಬೇಕು. ಮುಂಬರುವ ಕಷ್ಟಕ್ಕೆ ಹೆಗಲು ಕೊಟ್ಟು ನಾನಿನ್ನ ಮುಗಿಲ ಮಲ್ಲಿಗೆ ಅಂತ ಸಾಕುತ್ತೇನೆ. ಬಾ ಹಿಂದೆ ಮುಗಿಯಲಿ ನಮ್ಮಿಬ್ಬರ ಗಾಂಧರ್ವ ವಿವಾಹ. ಹೂವ ಗಂಡನ್ನ